ರಾಜಾಧಿರಾಜ ರಾಜ ಮಾರ್ತಾಂಡೇಯ ದುರ್ಯೋಧನ ಸಾರ್ವಭೌಮನಿಗೆ ಜೈ ಪರಾಕ್. ಪಿತಾಮಹ ಭೀಷ್ಮಾಚಾರ್ಯರೇ ನಮೋ ನಮಃ. ಗುರುಗಳಾದ ದ್ರೋಣಾಚಾರ್ಯರೇ ನಮೋ ನಮಃ. ವಿದುರ ಚಿಕ್ಕಪ್ಪ, ಆ ಭೀಮನ ಗುಂಡಿಗೆಯನ್ನು ಸೀಳಲು ಸದಾ ಸಿದ್ಧನಾಗಿರುವ ನನ್ನ ಸಹೋದರ ದುಶ್ಯಾಸನ, ಇನ್ನು ಆ ಪಾರ್ಥನ ಉಂಡವನ್ನು ಚೆಂಡಾಡಲು ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಕಾಲ ವಿಷ್ಣು ಎಂಬ ಧನಸ್ಸನ್ನು ಪಡೆದ ನನ್ನ ಮಿತ್ರ ದಾನ ಶೂರ ವೀರ ಕರ್ಣ, ಆಶಮ ಬಲಶಾಲಿ ಸೈಂಧವ ರಾಜ, ಕೃಷ್ಣನ ತಂತ್ರಗಳಿಗೆ ಪ್ರತಿತಂತ್ರವನ್ನೇ ರೂಪಿಸುತ್ತಾ ಸದಾ ಸಮಯ ಸಂಜೀವಿನಿಯಂತಿರುವ ಎನ್ನ ಮಾವ ಸೌಬಲ ರಾಜ ಶಕುನಿ, ಇಂತಹ ತೀರದ ಮಹಾರಥರಿರುವಾಗ ಉರುಗಳಾಂಚಲನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ. ಉರುಗಳಾಂಚಲನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೆ. ಕುರುಕುಂಬಿನಿಯ ಕಾಲಸರ ಸಂಪನ್ನ ಕೀರ್ತಿ ಮಣಿಮಕುಟರ್ಧನ ದುರ್ಯೋಧನಗೆ ದಾನಗೈದ ಕರ್ಣ, ಸಹೋದರ ದುಶ್ಯಾಸನಾದಿಗಳಿಗೆ ಶಿರಸಿಂಧು ತನಯ ಗುರುವ ವಿನಯ. ಹೀಗಿರುವಾಗ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಗುರುಕುಲ ವಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯಲಿಸಿ ಬಾಳುತ್ತೀರಿ. ಗುರುಕುಲ ವಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯಲಿಸಿ ಬಾಳುತ್ತೀರಿ. ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಭೀಷ್ಮ ಕುರುದ್ರೋಣಾದಿಗಳಿಹರು ಶೌರ್ಯದಿ ರಣದೊಳು ದಿಪುಗಳ ಓದಿಸದೆ ಬಿಡುವರೆ. ಭೀಷ್ಮ ಕುರುದ್ರೋಣಾದಿಗಳಿಹರು ಶೌರ್ಯದಿ ರಣದೊಳು ದಿಪುಗಳ ಓದಿಸದೆ ಬಿಡುವನೆ. ಈ ಮಾವ ಶಕುನಿ ಸಲಹೆ ನೀಡದಿರುವನೆ. ಚಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಈ ಮಾವ ಶಕುನಿ ಸಲಹೆ ನೀಡದಿರುವನೆ. ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜದು ಶಾಸನ ಅವರನ್ನು ಹೊರಿಸದಿರುವನೆ. ಅನುಜದು ಶಾಸನ ಅವರನ್ನು ಹೊರಿಸದಿರುವನೆ. ಹೀಗಿರುವಾಗ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಗುರುಕುಲ ಮಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯಲಿಸಿ ಬಾಳುತ್ತೀರಿ. ಗುರುಕುಲ ಮಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯಲಿಸಿ ಬಾಳುತ್ತೀರಿ. ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಪಿತಾಮಹ ಭೀಷ್ಮಾಚಾರ್ಯರೇ, ಗುರುಗಳಾದ ದ್ರೋಣಾಚಾರ್ಯರೇ, ಒಂದು ವಿಚಿತ್ರವಾದ ವೇದಾಂತವನ್ನು ಕೇಳಿದಿರಾ? ರಾಜ್ಯಾದಿ ಸಕಲ ಐಶ್ವರ್ಯವನ್ನು ಕಳೆದುಕೊಂಡು
ಭಿಕ್ಷಾಟನೆ ಮಾಡುತ್ತಿದ್ದ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಆ ಕಪಟಿ ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸುತ್ತಿರುವರಂತೆ. ನೋಡಿದಿರಾ ಅವರ ಹಟ್ಟಾಸ ಎಷ್ಟರ ಮಟ್ಟಿಗಿರುವುದೆಂದು. ದುಶ್ವಾಸನ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧ. ತಾತ, ಯುದ್ಧವೇ ಯುದ್ಧ. ನಾನದಕ್ಕೆ ಸದಾ ಸಿದ್ಧ. ನಾನದ ಭಿಕ್ಷಾಭಕ್ತ. ನನ್ನ ಬಳಿ 11 ಅಕ್ಷೋಣ ಸೈನ್ಯವಿರುವುದು. ಅದರ ತುಳಿತಕ್ಕೆ ಸಿಕ್ಕಿದವರು ಮದಿಸಿದ ಹಾಗೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವುದು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮಾಪಸಕನಾರು. ಅಗ್ರಜ, ನಮ್ಮ ಅಂಗಾಧಿಪತಿಯ ವೀರ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ವಿಚಾರ ನಮಗೇಕೆ ಅದರ ಚಿಂತೆ? ಯಾರು ಪುರುಷೋತ್ತಮ? ಏನು ಶ್ರೀಕೃಷ್ಣ ಪರಮಾತ್ಮರು ಬರ್ತಿರಲ್ಲ, ಬರಲಿ, ಬಹಳ ಸಂತೋಷ. ಯಾರು ಪುರುಷೋತ್ತಮ? ಅವನಾವ ಪುರುಷೋತ್ತಮ? ಅವನಾರಿಗೆ ಪುರುಷೋತ್ತಮ? ರಾಜಾದಿರಾಜ ಕುರುಚಕ್ರೇಶ್ವರ ನಾನಿರುವಲ್ಲಿ ಆ ಧನಾಕಾಯ ಗೊಲ್ಲನು ಪುರುಷೋತ್ತಮನು. ಅವನು ನೆಟ್ಟಗೆ ನನ್ನ ಮನೆಗೆ ಬಾರದೆ ತನ್ನ ಹುಟ್ಟುಗುಣ ಅನುಸಾರವಾಗಿ ಈ ದಾಸಿಪುತ್ರನ ಮುರುಕು ಜೋಪಡಿಗೆ ಹೋದನು. ಅಂತವನು ಪುರುಷೋತ್ತಮನು. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವ ರಾಯಭಾರಿಯಾಗಿ ಬರುತ್ತಿರುವಾಗ, ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವಾಗ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ ಏನು ಹೇಳಿದೆ? ಚಕ್ರವರ್ತಿಯಾದ ನಾನು ರಾಜ್ಯದ ವಿಚಾರವನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಯ ಪಥ್ಯವು ಲಭಿಸಿದಂತೆ ಅಪಥ್ಯವು ಎಂದಿಗೂ ಲಭಿಸುವುದಿಲ್ಲ. ನಿನಗೆ ಮರಣಕಾಲವು ಸಮೀಪಿಸಿರುವುದರಿಂದ ಈ ರೀತಿ ವಿಕಲ್ಪನಾಗಿ ಮಾತನಾಡುತ್ತೀನಿ. ವಿದುರ ಏನು ಹೇಳಿದೆ? ಒದರದಿರಲು ಇದು ರಸದರದಿ, ದುಡುಕಿ ಒದರದಿರಲು ಇದು ರಸದರದಿ. ವಿದುರ ಒದರದಿರಲು ಇದು ರಸದರದಿ, ದುಡುಕಿ ಒದರದಿರಲು ಇದು ರಸದರದಿ. ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನುಡಿವೆಯಾದರ ಇರಿದು ಕೊಲ್ವೆನಿ ಕಗ್ಗದಳು. ವಿದುರ ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ನುಡಿವೆಯಾದರೆ ಹಿರಿದು ಕೊಲ್ವೆನಿ ಕಗ್ಗದ. ಒದರದಿರಲು ಇದು ರಸದರದಿ, ದುಡುಕಿ ಒದರದಿರಲು ಇದು ರಸದರದಿ, ದುಡುಕಿ ಒದರದಿರಲು ಇದು ರಸದರದಿ. ಹೆಬ್ಬುಲಿಯ ಮಗನೀನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಛೇದಿಸುವ ಸಲದಿ. ಹೆಬ್ಬುಲಿಯ ಮಗನೀನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಛೇದಿಸುವ ಸಲದಿ. ಕಡುವೈರಿ ಪಾಂಡವರ ಪರವಹಿಸಿ ಛಲದಂಕ ಮಲ್ಲ ದೊರೆಯ ಧಿಕ್ಕರಿಸಿ. ಕಡುವೈರಿ ಪಾಂಡವರ ಪರವಹಿಸಿ ಈ ಛಲದಂಕ ಮಲ್ಲ ದೊರೆಯ ಧಿಕ್ಕರಿಸಿ. ಒದರದಿರಲು ಇದು ರಸದರದಿ, ದುಡುಕಿ ಒದರದಿರಲು ಇದು ರಸದರದಿ. ಒದರದಿರಲು ಇದು ರಸದರದಿ, ದುಡುಕಿ ಒದರದಿರಲು ಇದು ರಸದರದಿ. ಸಕಲ ವೀರರಿಂದ ಪರಿವೇಷಿತವಾದ ಈ ದುರ್ಯೋಧನಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನವು ಅನವಶ್ಯಕ. ಸಹೋದರ ದುಶ್ಯಾಸನ, ಅಗ್ರಜ, ಪೂಜ್ಯನು ಹಿರಿಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸಭೆ ಎಂಬುದನ್ನು ತಿಳಿಯದೆ ಮೇರೆ ಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯದಾಚೆಗೆ ದೂಡಿಬಿಡು. ಹೇ ವಿದುರ, ಅಣ್ಣನ ಮಾತಿಗೆ ಎದುರೆಳೆದು ನೀನು ಕೂಡಲೇ ಸಭೆಯಿಂದ ಹೊರಡು, ಇಲ್ಲವಾದರೆ ಅಪಮಾನವಾದಿತು, ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯವು ನಿನ್ನಲ್ಲಿ ಉಂಟಾಯಿತೆ.
ಹಿಂದೆ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಸಂಹರಿಸುತ್ತಿರುವಾಗ ಅದನ್ನು ತಡೆಯಬೇಕೆಂದಿಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು. ದುರ್ಯೋಧನ, ಪ್ರಮೋದವಾಯಿತು. ಪೂಜ್ಯರಾದ ವಿವಿಧರನ್ನು ಅಪಯಸ್ಸುಗಳು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈ ಪೂಜ್ಯರಾದ ವಿದುರರು ನಿಮ್ಮ ಸಹಾಯಕ್ಕೆ ನಿಂತಿದ್ದರೆ 3 ಲೋಕದಲ್ಲಿ ಜಯಿಸಬಲ್ಲರು ವೀರರು ಯಾರು ಇಲ್ಲ ಅಂತಾಗುತ್ತಿತ್ತು. ಕರ್ಣ, ಈ ವಿದುರನ ಗೊಟ್ಟು ಬೆದರಿಕೆಗೆ ನೀನೂ ಎದುರುವೆ. ಎದರಬೇಡ, ಕುಳಿತುಕೋ ಕರ್ಣ. ದುರದೋಳ್ ಪಾರ್ಥನ ಶಿರವಂ ಧರಣಿ ಗುರುಳು ಪೆನ್ನೆನ್ನುತ್ತ. ಕರ್ಣ, ದುರದೋಳ್ ಪಾರ್ಥನ ಶಿರವಂ ಧರಣಿ ಗುರುಳು ಪೆನ್ನೆನ್ನುತ್ತ. ಶಪಥವನಿತ್ತ ನಿನಗೆ ಸರಿಸಮನಾರಿ ಹರೈ ಕರ್ಣ. ಮಹೇಶ್ವರ ಕುವರನಂ ಮೆಚ್ಚಿಸಿ, ಪರಮಹೇಶ್ವರ ಕುವರನಂ ಮೆಚ್ಚಿಸಿ, ವರಶಾಪವನಿತ್ತ ನಿನಗೆ ಸರಿಸಮನಾರಿ ಹರೈ ಕರ್ಣ. ಕರ್ಣ, ಈ ವಿದುರನ ಗೊಟ್ಟು ಬೆದರಿಕೆಗೆ ನೀನು ಎದುರಬೇಡ, ಕುಳಿತುಕೋ ಕರ್ಣ. ಈ ವಿದುರನು ಎಂದು ತಾಲೆ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಆತನ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೂ ಏನು? ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಅಂತವರು ಯಾರೇ ಆಗಲಿ ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾದಿತ್ತು. ಎಚ್ಚರ! ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕಾರಿ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ? ಅದನ್ನು ಇಲ್ಲಿ ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ತೆಗೆದುಕೋ ಅಗ್ರಜ. ಧರ್ಮ ಕಾರ್ಯವಾ ಧರ್ಮ ಕಾರ್ಯವಾ ಕರ್ಮ ಪಾಹಿಮಾ ಧರ್ಮ ಕಾರ್ಯವಾ ಕರ್ಮ ಪಾಹಿಮಾ ಧರ್ಮ ಕಾರ್ಯವಾ ಧರ್ಮವೇ ಜಯವೋ ಕರ್ಮವಲಯವೋ ಧರ್ಮವೇ ಜಯವೋ ಕರ್ಮವಲಯವೋ ಧರ್ಮವೇ ಜಯವೋ ಕರ್ಮವಲಯವೋ ಧರ್ಮವೇ ಜಯವೋ ಕರ್ಮವಲಯವೋ ಧರ್ಮವ ನೀನೇನ್ ಕಂಡಯ ಮರ್ಮವ ನೀನೇನ್ ಕಂಡಯ ಧರ್ಮ ಕಾರ್ಯವಾ ನಾನು ನನ್ನದೆಂಬ ಮಮಕಾರ ನಿನಗೇಕು ನಾನು ನನ್ನದೆಂಬ ಮಮಕಾರ ನಿನಗೇಕು ಮಣ್ಣಲೆ ಹುಟ್ಟೆ ಮನುಜ
ಮನುಜ ಮನುಜ ಮಣ್ಣಲೆ ಹುಟ್ಟಿ ಮಣ್ಣಲ ಬೆಳೆದು ಮಣ್ಣಲೆ ಹುಟ್ಟಿ ಮಣ್ಣಲ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವ ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಸೇರುವ ಈ ದೇಹ ಧರ್ಮ ಕಾರ್ಯಪ ಕರ್ಮ ಪಾಹಿಮಾ ಧರ್ಮ ಕಾರ್ಯವಾ ಎಲೈ ಭೀಷ್ಮ ದ್ರೋಣ ಕರ್ಣಾದಿಗಳಿ ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಓಹೋ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕರಿಸಿದರು. ಈ ದುರಾಂಕಾರಿಯಾದ ದುರ್ಯೋಧನನು ತಲೆ ಎತ್ತಿ ನೋಡಿಯೂ ನೋಡದಂತೆ ಕುಳಿತಿರಲಿಲ್ಲ. ಇರಲಿ, ನನ್ನ ಮಾಯೆಯಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ತನ್ನ ಪಾದ ಬೀಳುವಂತೆ ಮಾಡಿ ಏ ಯೋಗ ಮಾಯೆ ಜಾಗರೂಕ. ಸಿಂಹಾಸನದಿಂದ ಇಳಿದು ಬಂದನೋ ಅಥವಾ ಉರುಳಿ ಬಂದನೋ? ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ನಾನು ನಿನ್ನ ಬಳಿಗೆ ಬರುತ್ತಿದ್ದಲ್ಲ ಸುಯೋಧನ. ನಿನಗೆ ನಮಸ್ಕರಿಸುವುದೇ? ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣವು ಇದೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ತೋರಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದ್ದೇನೆ ಎಂದು ಹೆಮ್ಮೆಗೊಳ್ಳಬೇಡ. ಆ ಒಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ಭೂದೇವಿಗೆ ಹೊರತು ನಿನಗಲ್ಲ. ಬಹಳ ದೂರದಿಂದ ದಣಿದು ಬಂದಿರುವೆ, ನೀನಾಗ ನಿಶ್ಚಿತವಾದ ಪೀಠದಲ್ಲಿ ಕುಳಿತುಕೋ. ಕೃಷ್ಣ ಆನಂತರ ನಿನಗೆ ಗುರುಪ್ರಿಯರಲ್ಲವೇ? ಇದ್ದರೂ ಇರಬಹುದು ಸುಯೋಧನ. ಇದ್ದರೂ ಇರಬಹುದೇನು? ಇದ್ದೇ ಇದೆ. ಕುರುಭೂಪರಾಜೇಶ್ವರ ಕರುಣಾಳ ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರಾದಿ ಕರುಣಾಳ ಕುರು ಭಯಂಕರ
ಉಪಮನೋಹರ ಕಪ ವಿದ್ಯೆಯ ಪಲ್ಲಕ ತ್ರಿಪು ಭಯಂಕರ ಉಪಮನೋಹರ ಚಾಪ ವಿದ್ಯೆಯ ಬಲ್ಲ ಕರುಣನ ಪರಮಾತ ಸೋದರ ಮಾವನ ಹಿತದಿ ಚತುರ ಮಾವ ಕೌರವ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳ ಕುರು ಭೂಪರಾಧೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಕರುಣಾಳ ಕುರು ಭೂಪರಾಧೇಶ್ವರ ಸೈಂಧವ ರಾಜ ನೀಲವರ್ಣಧಾರಿ ಶಿಲ್ವ ನೀಲವರ್ಣಧಾರಿ ಚಲುವ ಕೊಳಲನಾದಕ್ಕೆ ಜಗವನೇ ಕೊಳಲನಾದಕ್ಕೆ ಜಗವನೇ ಮರುಳುಗೊಳಿಪ ಕೊಳಲನಾದ
ಅದಕ್ಕೆ ಜಗವನೇ ಮರುಳುಗೊಳಿಪ ಹರಿ 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 ಸಾಧ್ಯ. ಏನು ಹೇಳಿದಿರಾ? ಈ ದುರ್ಯೋಧ ದರ್ಬಾರದಲ್ಲಿ ಒಬ್ಬ ಕೃಷ್ಣನ ಗುಣಗಾನ ಹೇಳಿ ಹೇಳಿ ಮತ್ತೊಮ್ಮೆ ಹೇಳಿ. ಕ್ಷಮಿಸಬೇಕು ಮಹಾಪ್ರಭು. ಹಾ ಪ್ರಭು ಸೈಂಧವ ರಾಜ. ಮನೆಗೆವನು ಕಡುವೈರಿ ನಮ್ಮ ಹಸ್ತಿನಪುರ ದೊಡೆಯ ಗದದಾರಿ ಕರುಣಾಳ ಕುರುಭೂಪ ರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ಕೃಷ್ಣ ಕೃಷ್ಣ ಕೃಷ್ಣ. ನನ್ನ ಅರಮನೆಯ ರಾಜ ನರ್ತಕಿಯ ನರ್ತನವನ್ನು ನೋಡಿ ಮೈ ಮರೆತಂತೆ ಕಾಣುತ್ತಿರುವುದಲ್ಲ ಕೃಷ್ಣ. ಈಗ ಹೇಳು, ನೀನು ನನ್ನ ಬಳಿಗೆ ಬಂದ ಸಮಾಚಾರವನ್ನು. ಚಕ್ರವರ್ತಿ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾಗಿತ್ತು. ಅವರನ್ನು ನೋಡಿಕೊಂಡು ಹಾಗೆ ನೀನು ಒಪ್ಪುವುದಾದರೆ ನಿನಗೊಂದು ವಿಚಾರ ತಿಳಿಸಲು ಬರುವುದು ಚಕ್ರವರ್ತಿ. ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೆ ಏನನ್ನಾದರೂ ಹೇಳು ಕೃಷ್ಣ, ನಾನು ಕೇಳುವೆನು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರ್ತಿರಲ್ಲ ಸುಯೋಧನ. ರಾಜ್ಯದ ವಿಚಾರವಾದರೆ ನೀನು ಹೇಳುವುದು ಬೇಡ, ನಾನು ಕೇಳುವುದು ಬೇಡ. ಮುರಾರಿ, ಸಭೆಗೆ ಬಂದ ವಿಚಾರವನ್ನು ತಿಳಿಸಬಹುದು. ಕುರುಪಿತ ಭೀಷ್ಮಾಚಾರ್ಯರೇ, ಕುರು ದ್ರೋಣಾಚಾರ್ಯರೇ, ಕೌರವ ಸಹೋದರರೇ, ಕೌರವ ಪಕ್ಷಿಯರೇ, ನಾನು ಈ ದಿವಸ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಪಾಂಡವರ ರಾಯಭಾರಿಯಾಗಿ ಬಂದಿರುವ ನಾನು ಅವರ ಸಂದೇಶದೊಂದಿಗೆ ನನ್ನ ಸಂದೇಶವನ್ನು ಸೇರಿಸಿ ಹೇಳುವೆನು. ಸುಯೋಧನ, ಸತ್ಯ, ನ್ಯಾಯ, ನೀತಿ, ಧರ್ಮ ಇವು ಭರತ ವಂಶದ ಆಧಾರ ಸ್ತಂಭಗಳು. ಮಹಾಚಾರ್ಯರೇ, ಪಾಂಡವರು ನನ್ನೊಡನೆ ಕಳಿಸಿರುವ ಸಂದೇಶ
ಕಪಟ ದೂತವನ್ನಾಡಿ ಪರಾಜಿತರಾದ ಮೇಲೆ ನಾವು ಮಾಡಿದ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದಿರುವೆವು. ನೀವು ಹಾಡಿದ ಮಾತಿನಂತೆ ನಮಗೆ ಬರಬೇಕಾದ ರಾಜ್ಯವನ್ನು ನಮಗೆ ಕೊಡಿ. ಆಚಾರ್ಯರೇ, ಭರತ ವಂಶದ ಭವಿಷ್ಯವು ಈ ಸಭೆಯಲ್ಲಿ ನಿರ್ಣಯಿಸಲ್ಪಡಬೇಕಾದ್ರಿಂದ ಪ್ರಾಜ್ಞರಾದ ನೀವುಗಳು ಅನುಗ್ರಹಿಸಿ ನಾನು ನಿಮ್ಮ ಮುಂದಿಟ್ಟಿರುವ ಪ್ರಶ್ನೆಗಳನ್ನು ತೀರ್ಮಾನಿಸಿ ಫಲಾಫಲಗಳನ್ನು ತೀರ್ಮಾನಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಆಚಾರ್ಯರೇ, ಕೇಳಿದಿರ ಪಾಂಡವರ ವಿನಯ ವಚನಗಳನ್ನು? ಬಾಲ್ಯದಿಂದಲೂ ನೀವು ಅವರೊಡನೆ ತೋರಿದ ವೈರತ್ವವನ್ನು ಮರೆತು, ಹೊರಗಿನ ಮನೆಯಲ್ಲಿ ಬೆಂಕಿಯನ್ನು ಹಚ್ಚಿಸಿದ್ದನ್ನು ಮರೆತು, ಸರ್ಪ ಬಂಧನವನ್ನು ಮರೆತು, ವಿಷದ ಕಜ್ಜಾಯಗಳನ್ನು ತಿನ್ನಿಸಿದ್ದನ್ನು ಮರೆತು, ಏಕಚಕ್ರ ನಗರದಲ್ಲಿ ಕುಂತಿಗಾದ ಅಪಮಾನವನ್ನು ಮರೆತು, ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿ ವಸ್ತ್ರಾಭರಣವನ್ನು ಸಹ ಮರೆತು ಇಂತಹ ಮಹಾಪರಾಧಗಳನ್ನೆಲ್ಲ ಮನ್ನಿಸಿ ಕೇವಲ ಅರ್ಧ ರಾಜ್ಯಕ್ಕೋಸ್ಕರ ನಿಮ್ಮಲ್ಲಿ ಅಪೇಕ್ಷಿಸುತ್ತಿರುವಾಗ ಇಂಥ ಸುಸಮಯನ್ನು ವ್ಯರ್ಥಗೊಳಿಸದೆ ಆಚಾರಗಳನ್ನು ನೀವು ತಿಳಿಸಿ, ವಿಚಾರಗಳನ್ನು ಪರಾಮರ್ಶಿಸಿ, ನಾನು ಹೇಳುವ ಮಾತುಗಳನ್ನು ನೀವು ಅನುಗ್ರಹಿಸಿ. ಆಚಾರ್ಯರೇ, ಇಂಥ ಸುಸಮಯನ್ನು ವ್ಯರ್ಥಗೊಳಿಸದೆ ಈ ಪಾಂಡವರ ಸಂದೇಶದೊಂದಿಗೆ ನನ್ನ ಸಂದೇಶವನ್ನು ಸೇರಿಸಿ ಹೇಳಿದೆನು. ಇಂಥ ಸುಸಮಯನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂದೇಶಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ ಹೊರತು ಯಾಚನೆಯಿಂದಲ್ಲ. ಆ ಪಾಂಡವರು ಸಾಹಸಿಗಳೇ ಆಗಿದ್ದರೆ, ಈ ಅಖಂಡ ಸಾಮ್ರಾಜ್ಯವನ್ನು ಆಳಬೇಕೆಂಬ ಇಚ್ಛೆ ಅವರಿಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ರಾಜ್ಯ ಪಡೆಯಲಿ, ಇಲ್ಲವಾದರೆ ಕಾಡಿಗೆ ಹೋಗಲಿ. ಆಚಾರ್ಯ, ದ್ರೋಣಾಚಾರ್ಯರೇ, ಕುರುಪಿತ ಭೀಷ್ಮರೇ, ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರ ಯಾರೋ? ಭರತ ಭೂಮಿಗೆ ಸ್ವತಂತ್ರ ಯಾರೋ? ದ್ರೋಣಾಚಾರ್ಯರೇ, ಕುರುಕುಲಕ್ಕೆ ಕುರು ದ್ರೋಣರೇ, ಕುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ
ಬಡವಂತನ ಮೋಸ ಆಚಾರ್ಯರೇ, ಗುರುಪಿತಾಮಹರೇ, ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ. ನಶಿಸಿತೆ ಮಹಾರಾಜ, ದರೆಯಾಳಿದವರೆಲ್ಲ ಮರಳಿ ಬರರೋ. ದರೆಯಾಳಿದವರೆಲ್ಲ ಮರಳಿ ಬರರೋ. ಸುಯೋಧನ, ಕೃಷ್ಣ, ಸಂಧಿ ಬೇಡಲು ಬಂದ. ಸುಯೋಧನ, ಕೃಷ್ಣ, ಸಂಧಿ ಬೇಡಲು ಬಂದ ರೋಯಬ. ಸುಯೋಧನ, ಕೃಷ್ಣ, ಸಂಧಿ ಬೇಡಲು ಬಂದ ರಾಯಮಾರಿ ಭರತವಂತದ ಕುಲಾಂತಕನಲ್ಲ ವೈ. ಕೃಷ್ಣ, ಯಮಸುತ ಭೀಮಾರ್ಜುನ. ಸುಯೋಧನ, ಕೃಷ್ಣ, ಯಮಸುತ ಭೀಮಾರ್ಜುನ ನಕುಲ ಸಹದೇವ. ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳೈ. ಸುಯೋಧನ, ಸುಯೋಧನ, ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸಬೇಕೆಂಬುದು ಪಾಂಡವರ ಇಚ್ಛೆ. ಧರ್ಮವೇ ತನ್ನ ಶರೀರವೆಂದು ನಂಬಿರುವ ಧರ್ಮರಾಯನ ಪರಾಕ್ರಮವನ್ನು ಪ್ರಪಂಚವೇ ಬಲ್ಲದು. ಪ್ರಳಯ ಕಾಲದಲ್ಲಿ ರುದ್ರನಂತೆ ಹಾರ್ಬಿಡಿಸಿ ರುದ್ರಾಂತ ಸಂಭೂತನಾದ ಭೀಮಸೇನನ ಪರಾಕ್ರಮವನ್ನು ಚಕ್ರವರ್ತಿಯಾದ ನೀನೇ ಎಷ್ಟೋ ಬಾರಿ ನೋಡಿದ್ರೆ ಅಲ್ಲವೇ ಸುಯೋಧನ? ಇನ್ನು ಪರಶಿವನನ್ನು ಹೋರಾಡಿ ಪಾಶುಪಶಾಸ್ತ್ರವನ್ನು ಪಡೆದಿರುವ ನಮ್ಮ ಅರ್ಜುನನ ಮುಂದೆ ನಿಮ್ಮವರ ಆಟ ಏನೂ ನಡೆಯದು. ಚಕ್ರವರ್ತಿ ಕೃಷ್ಣ, ಇನ್ನು ನಕುಲ ಸಹದೇವರೇನು ಸಾಮಾನ್ಯರೇ? ಯೋಚಿಸಿ ನೋಡು ಚಕ್ರವರ್ತಿ. ಭಲೆ ಭಲೆ ಒಳ್ಳೆಯವರ ಪರಾಕ್ರಮವನ್ನೇ ಹೊಗಳುತ್ತಿರುವೆ ಕೃಷ್ಣ. ಕೈಲಾಗದ ಹೇಡಿ ಧರ್ಮರಾಯ ಸಾಧ್ವಿ ಎಂಬ ವೇಷವನ್ನು ಧರಿಸಿ ಇಡೀ ಪ್ರಪಂಚವನ್ನೇ ವಂಚಿಸುತ್ತಿರುವನು. ಮತ್ತೊಬ್ಬ ಹೊಟ್ಟೆ ಬಾಕ ಭೀಮ ಕಾಡಿನಲ್ಲಿ ವಾಸ ಮಾಡುತ್ತಿದ್ದ ಹಿಡಂಬನನ್ನು ಕೊಂದ ಮಾತ್ರಕ್ಕೆ ಅವನೇನು ಅಜಯನೇ, ಸಾವಿರಾದ ಬಲವುಳ್ಳವನೇ.
ಇನ್ನು ಭೀಮನೇ ಕೀಚಕನನ್ನು ಕೊಂದಿದ್ದನ್ನು ನೋಡಿದವರಾರು? ಒಂದು ವೇಳೆ ಕೊಂದಿದ್ದರೂ ಅದು ಮೋಸದಿಂದಲೋ ಇಲ್ಲದೆ ನಿನ್ನಂತಹ ಕಪಟಿಯ ಕುತಂತ್ರದಿಂದಲೇ ಇರಬೇಕು. ಅಂತವನು ರುದ್ರಾಂತ ಸಂಭೂತನು. ಸಭೆಯಲ್ಲಿ ಕೈ ಹಿಡಿದ ಧರ್ಮಪತ್ನಿಯ ಅಪಮಾನವಾಗುತ್ತಿದ್ದಾಗ ಎಲ್ಲಿ ಹೋಯಿತು ಕೃಷ್ಣ ಅವನ ಸಾವಿರಾನೆಯ ಬಲ? ಇನ್ನು ನಿನ್ನ ಪ್ರಾಣ ಮಿತ್ರ ಪಾರ್ಥ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಕೈಗಳಿಗೆ ಬಳೆಯನ್ನು ತೊಟ್ಟಿಕೊಂಡು ವಿರಾಟನ ಪುತ್ರಿಯಾದ ಉತ್ತರೆಗೆ ತಾಕತೈ ತಾಕತೈ ಎಂದು ನಾಟ್ಯ ಕಲಿಸಿದ ನಪಂಸಕ. ಅವನ ಪರಾಕ್ರಮ ನೀನು ಚೆನ್ನಾಗೆ ಬಲ್ಲೆ. ಇನ್ನುಳಿದವರು ಮಾದ್ರಿ ಕುಮಾರರಾದ ನಕುಲ ಸಹದೇವ ಕೃಷ್ಣ ಅವರಿನ್ನು ಕಣ್ಬಿಡದ ಅಸುಲೆಗಳು. ಒಬ್ಬ ಗೋಪಾಲಕ ಮತ್ತೊಬ್ಬ ಅಶ್ವಪಾಲಕ. ಅವರಿಂದೇನಾದೀತು ಕೃಷ್ಣ? ಇಲ್ಲಿಯವರೆಗೂ ನಿಮ್ಮವರ ಪರಾಕ್ರಮವನ್ನೇ ಹೊಗಳುತ್ತಿರುವೆಯಲ್ಲ, ಈಗ ಕೃಷ್ಣ ನಮ್ಮವರ ಪರಾಕ್ರಮವನ್ನು ಸ್ವಲ್ಪ ಮಟ್ಟಿಗೆ ಹೇಳುವೆನು, ಕೇಳುವೆಯಾ? ಹೇಳೋನಾಗ ಚಕ್ರವರ್ತಿ. ಪುರುಷ ಪ್ರಧಾನರೆಂದರುವೆ ಕೃಷ್ಣ ಆ ರೋಷರಹಿತ ಪಾಂಡವರನು ಕೃಷ್ಣ. ಪುರುಷ ಪ್ರಧಾನರೆಂದರುವೆ ಕೃಷ್ಣ ಆ ರೋಷರಹಿತ ಪಾಂಡವರನು ಭರತ ಕಂಡವನಾಳ್ವ ಗಂಡುಗಲಿಗಳವರಾಗಿದ್ದೊಡೆ ಕೃಷ್ಣ. ಭರತ ಕಂಡವನಾಳ್ವ ಗಂಡುಗಲಿಗಳವರಾಗಿದ್ದೊಡೆ ಕೆಂಡಮಂಡಲವ ತಾಳಿ ಪ್ರಚಂಡತ್ವವ ಮೆರೆಯದೆ ಷಂಡರಂಕ ತಲೆ ತಗ್ಗಿಸಿ ಕುಳಿತ ಆ ಲಜ್ಜೆಯೀನರುಪೆ ಮಾಧವ. ಕೃಷ್ಣ ಇಡೀ ಪ್ರಪಂಚವನ್ನೇ ಜಯಿಸಿ ಸತ್ತಾಮತದಿಂದ ಆಳುತ್ತಿರುವ ನಾನು ಸಾಹಸಿಯೋ ಅಥವಾ ನನಗೆ ಎದರಿ ಕಾಡು ಮೇಡುಗಳಲ್ಲಿ ಇರ್ತಿರುವ ಆ ನಿನ್ನ ಗತಿಗೆಟ್ಟ ಪಾಂಡವರು ಸಾಹಸಿಗಳು? ಆ ಭೀಮನ ಗುಂಡಿಗೆಯನ್ನು ಸೀಳಲು ಸದಾ ಸಿದ್ಧನಾಗಿರುವ ನನ್ನ ಸಹೋದರ ದುಸ್ಸಾಸನ. ಇನ್ನು ನಿನ್ನ ನಪಂಸಕ ಪಾರ್ಥ ಅವನ ರುಂಡವನ್ನು ಚೆಂಡಾಡಲು ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಕಾಲವಿಷ್ಣುವೆಂಬ ಧನುಸ್ಸನ್ನು ಪಡೆದ ನನ್ನ ಪ್ರಾಣ ಮಿತ್ರ ದಾನ ಶೂರ ವೀರ ಕರ್ಣ ಅಸಮ ಬಲಶಾಲಿ ಸೈಂಧವ ರಾಜ ಕೃಷ್ಣ ನಿನ್ನ ತಂತ್ರಗಳಿಗೆ ಪ್ರತಿತಂತ್ರವನ್ನೇ ರೂಪಿಸುತ್ತಾ ಸದಾ ಸಮಯ ಸಂಜೀವಿನಿಯಂತಿರುವ ನನ್ನ ಮಾವ ಸೌಬಲ ರಾಜ ಶಕುನಿ ಇನ್ನು ಪಾಂಡವರಿಗೂ ಕೌರವರಿಗೂ ಅಸ್ತ್ರ ಶಿಕ್ಷಣ ಕೊಟ್ಟ ಗುರು ಅವರ ಅಸ್ತ್ರ ಕೌಶಲ್ಯದ ವಿಚಾರ ನಿನಗೆ ತಿಳಿದಿರುವ ವಿಚಾರವೇ. ಇನ್ನು ನನ್ನ ತಾತ ಭಾರ್ಗವ ವಿಜಯ ಪಿತಾಮಹ ಭೀಷ್ಮಾಚಾರ್ಯರು ಅವರೇನಾದರೂ ಧನುರ್ಧಾರಿಯಾಗಿ ರಣರಂಗದಲ್ಲಿ ನಿಂತರೆ ಅವರನ್ನು ಎದುರಿಸುವ ವೀರರು ಅದಾರಿರುವರು ಕೃಷ್ಣ, ಅದಾರಿರುವರು. ಕಡ್ಡೆಯ ನಿರ್ಧಾರ ಬೇಳೆ ಜಡಮತಿ ಪಾಂಡವನ್ನೊಡೆಯಲಿಕ್ಕೆ ಕೃಷ್ಣ. ಕಡ್ಡೆಯ ನಿರ್ಧಾರ ಬೇಳೆ ಜಡಮತಿ ಪಾಂಡವನ್ನೊಡೆಯಲಿಕ್ಕೆ ಕೆಟ್ಟರು ಕರಿಯದೆ ಬಿಟ್ಟು ಬರಲು ಕುರು ಭೂಮಿಯಲ್ಲ. ಹೌದು ಕೃಷ್ಣ.
ಕಡೆಯ ನಿರ್ಧಾರ ಬೇರೆ. ಗುರುಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡಲು. ಅಲ್ಲವೇ ಕೃಷ್ಣ? ಗುರುಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡಲು. ಆಕಾಶ ಭೂಮಂಡಲವೇ ಬೋರ್ಗರಿದು ಬಾಯಿ. ಆಕಾಶ ಭೂಮಂಡಲವೇ ಬೋರ್ಗರಿದು ಬಾಯಿ ಬಿರಿಯಲಿ. ರಾಜ್ಯವನ್ನು ಬಯಸುವವರು ಎನ್ನೊಡೆ ಯುದ್ಧ ಮಾಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಎನ್ನೊಡೆ ಯುದ್ಧ ಮಾಡಿ ಗೆದ್ದು ಪಡೆಯಲಿ. ಕಡೆಯ ನಿರ್ಧಾರ ಬೇರೆ ಜಡಮತಿ ಪಾಂಡವರೊಡನೆ. ಕಡೆಯ ನಿರ್ಧಾರ ಬೇರೆ. ಪಾಂಡವರಿಗೆ ತಮ್ಮ ಭಾಗವು ಕೊಡಿಸಲು ನೀ ಪಟ್ಟ ಸಮ ಸಾರ್ಥಕವಾಗದೆ. ಅಲ್ಲವೇ ಕೃಷ್ಣ? ಪಾಂಡವರಿಗೆ ತಮ್ಮ ಭಾಗವ ಕೊಡಿಸಲು ನೀ ಪಟ್ಟ ಸಮ ಸಾರ್ಥಕವಾಗ ಬಂದ ಮಾರ್ಗವನ್ನನುಸರಿಸಿ ನಿರ್ಧರಿಸಲು ಸಜ್ಜಾಗಿರುವೆ. ಬಂದ ಮಾರ್ಗವನ್ನನುಸರಿಸಿ ನಿರ್ಧರಿಸಲು ನೀ ಸಜ್ಜಾಗಿರುವೆ. ಹೀಗಿರುವಾಗ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿಂದು ಸತ್ಕರಿಸದಿರುವನು. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿಂದು ಸತ್ಕರಿಸದಿರುವನು. ಕಡೆಯ ನಿರ್ಧಾರ ಬೇರೆ ಜಡಮತಿ ಪಾಂಡವರೊಡೆಯಲಿಗೆ. ಕಡೆಯ ನಿರ್ಧಾರ ಬೇರೆ. ಕಡೆಯ ನಿರ್ಧಾರ ಬೇರೆ. ಕಡೆಯ ನಿರ್ಧಾರ ಬೇರೆ. ಕೃಷ್ಣ, ಬಹಳ ದೂರದಿಂದ ದಣಿದು ಬಂದಿರುವೆ. ಸುಮ್ಮನೆ ಕಂಠನ ಶೋಷಣೆಯಿಂದ ಪ್ರಯೋಜನವಿಲ್ಲ. ಬೇಡವಯ್ಯ ಕಥನ ದುರ್ಯೋಧನ. ಬೇಡವಯ್ಯ ಕಥನ ದುರ್ಯೋಧನ, ಕರದಳು ಗಾಂಡೇವ ಪುರುಷನು ನಾನು. ದುರ್ಯೋಧನ, ಕರದಳು ಗಾಂಡೇವ ಪುರುಷನು ನಾನು. ಕರದಳು ಗಾಂಡೇವ ಪುರುಷನು ನಾನು. ದುರ್ಯೋಧನ, ಕರದಳು ಗಾಂಡೇವ ಪುರುಷನು ನಾನು. ಸಜ್ಜನ ಅರಣ ವಂಶನಾಶನ. ದುರ್ಯೋಧನ, ಸಜ್ಜನ ಅರಣ ವಂಶನಾಶನ. ಬೇಡವಯ್ಯ ಕದನ ದುರ್ಯೋಧನ. ಬೇಡವಯ್ಯ ಕದನ. ಬೇಡವಯ್ಯ ಕದನ. ಸಜ್ಜನ ಅರಣ ವಂಶನಾಶನ. ಸಜ್ಜನ ಅರಣ ವಂಶನಾಶನ. ಬೇಡವಯ್ಯ ಕದನ ದುರ್ಯೋಧನ. ಬೇಡವಯ್ಯ ಕದನ. ಬೇಡವಯ್ಯ ಕದನ. ಬೇಡವಯ್ಯ ಕದನ. ಧೃತರಾಷ್ಟ್ರ, ಪ್ರಿಯ ಪಿತ್ರರೇ, ಸಭಾಸಂದರೆ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸದ ಕಾರಣವನ್ನು ನೀವೆಲ್ಲರೂ ಕೇಳಿದಿರಿ. ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನಕ್ಕೆ ಕುಮಾರ ತಾತ, ಸುಸ್ಮತ ಅರ್ಥ ಉಳಿಸ್ಬೋದು, ಅಮೃತ ವಿಷ ಆಗೋದು.
ನೀವು ಪಾಂಡವರು ಸಹೋದರಲ್ಲವೇ? ನಿಮ್ಮಲ್ಲಿ ವಿರೋಧ ಬೇಕೆ? ದುರಾಭಿಮಾನವನ್ನು ಬಿಟ್ಟು ಅನನ್ಯ ಮೈತ್ರಿಯಾಗಿ ಬಾಳುವುದು ಒಳ್ಳೆಯದು. ಇದು ನನ್ನ ಅಭಿಮತ. ದುರ್ಯೋಧನ ಪಾಂಡವರಿಂದ ಚಿಕ್ಕಪ್ಪನ ಮಕ್ಕಳಲ್ಲವೇ? ಆದ್ದರಿಂದ ಈ ದೇಶವು ತರವಲ್ಲ. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು, ಇದು ನನ್ನ ಅಭಿಮತ. ಯಾರು ಮಾತನಾಡುತ್ತಿರುವುದು? ವಿದುರ ಚಿಕ್ಕಪ್ಪ. ನನಗೆ ಉಪದೇಶ ಮಾಡುವುದರಲ್ಲಿ ನೀವೂ ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯಾರೋಧನ. ಅನ್ನದು ಅರಣ್ಯ ರೋದನವೇ ಸರಿ. ಕೆಡುವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ನಮ್ಮ ಹಿರಿಯರಾದ ನಮ್ಮ ಕರ್ತವ್ಯ. ಚಿಕ್ಕಪ್ಪ, ಈ ರಾಜನೀತಿಯನ್ನು ಪಾಂಡವರಿಗೆ ಹೇಳಲಿಲ್ಲ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲೇ ದ್ವೇಷ ಕಾಣುತ್ತಿರುವುದು. ಆ ಪಾಂಡವರು ಮಾತ್ರ ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಪಕ್ಷವನ್ನು ಮಹಾಸಾಗರಿಯಲ್ಲೇ ಮುಗಿಸಿದೆ. ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ ತಾನಾಗೆ ರಾಜ್ಯವನ್ನು ಕೊಡದಿದ್ದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಕೃಷ್ಣ ಏನು ಹೇಳಿದೆ? ಎಲ್ಲವನ್ನೂ ಅವರೇ ಅಪಹರಿಸುವರು. ಎಲ ಗೊಲ್ಲ, ಮಾತಿನ ಮಲ್ಲ, ನಿನಗೇಕೋ ತಲೆಯಲ್ಲಿ ಬುದ್ಧಿಯೇ ಇಲ್ಲ. ಎಲ್ಲವನ್ನೂ ಅವರೇ ಅಪಹರಿಸಿಕೊಂಡು ಹೋಗಲು ಇದು ಗೋಪಿಕಾಂಗನ ಮನೆಯ ಹೆಣ್ಣೆ ಮುದ್ದೆ ಅಲ್ಲ, ಕುರುವೀರಿಂದ ಪರಿವೇಶಿತವಾದ ರಾಜ್ಯ. ಹೋಗಲಿ ಬಿಡಯ್ಯ. ಪಾಂಡವರಿಗೆ 5 ಗ್ರಾಮಗಳಾದ ಇಂದ್ರಪ್ರಸ್ಥ, ವೃಕಪ್ರಸ್ಥ, ವಾರಣಾಸಿ, ವಾಸಂತಿ, ವೈಜಯಂತಿ ಈ 5 ಗ್ರಾಮಗಳನ್ನಾದರೂ ಕೂಡಯ್ಯ ಶಾಂತಚಿತ್ತರಾದ ಪಾಂಡವರು ಶಾಂತಿಯಿಂದಲೇ ತೃಪ್ತರಾಗುವರು. ಕೃಷ್ಣ, 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡಿ ಹಳೆಯುತ್ತಿದ್ದ 50 ಊರುಗಳು ಈಗಲೂ ಸಿದ್ಧವಾಗಿರುವುದು. ಅಲ್ಲಿಗೆ ಬೇಕಾದರೆ ಹೋಗಲಿ, ಒಬ್ಬೊಬ್ಬರಿಗೊಂದು ಭಿಕ್ಷಾಪಾತ್ರೆಯನ್ನು ಕೊಡಿಸುವೇನು? ಸುಯೋಧನ, ನಮ್ಮ ಭೀಮನಾದರೂ ಮಹಾವರಟ, ಆತನಿಗಾದರೂ ಒಂದು ಗ್ರಾಮವನ್ನಾದರೂ ಕೂಡಯ್ಯ. ಕೃಷ್ಣ ಏನು ಹೇಳಿದೆ? ನಮ್ಮ ಭೀಮನಾದರೂ ಮಹಾವರಟ, ಆತನಿಗಾದರೂ ಒಂದು ಗ್ರಾಮವನ್ನಾದರೂ ಕೂಡಯ್ಯ. ಕೃಷ್ಣ, ಅಂತರಂಗದಲ್ಲಿ ಯುದ್ಧವನ್ನು ಕಲ್ಪಿಸಿಕೊಂಡು ಬಂದು ಬಹಿರಂಗದಲ್ಲಿ ಸಂಧಿಯ ಪ್ರಸ್ತಾಪವನ್ನು ಮಾತನಾಡುತ್ತಿರುವ ನಿನ್ನ ಮಾಯಾ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಹಿಂದೆ ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಪಾದದಷ್ಟು ಭೂಮಿಯನ್ನು ದಾನವಾಗಿ ಕೇಳಿ 1ನೇ ಪಾದದಿಂದ ಆಕಾಶವನ್ನು 2ನೇ ಪಾದದಿಂದ ಭೂಮಿಯನ್ನೆಳೆದು ಕೃಷ್ಣ 3ನೇ ಪಾದವನ್ನಿಡಲು ಸ್ಥಳವಿಲ್ಲದೆ ಆ ಬಲಿಯ ತಲೆ ಮೇಲಿಟ್ಟು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ? ಅದು ಲೋಕ ಕಲ್ಯಾಣಕ್ಕಾಗಿ ಚಕ್ರವರ್ತಿ. 3 ಪಾದದಷ್ಟು ಭೂಮಿಯನ್ನು ದಾನವಾಗಿ ಕೊಟ್ಟ ಆ ಬಲಿಯ ಗತಿಯಾಗಾದ ಮೇಲೆ ಇನ್ನು 1 ಊರನ್ನೇನಾದರೂ ಕೊಟ್ಟರೆ ನನ್ನ ಗತಿ ಏನಾಗುವುದೆಂದು ನಾನು ಮೊದಲೇ ಬಲ್ಲೆನು. ನಾನು ಛಲವನ್ನು ಬಿಡೆ, ನೆಲವನ್ನು ಕೊಡೆ. ದುರ್ಯೋಧನ, ಇದು ನಿನ್ನ ದುರಾಗ್ರಹದ, ದುರಾಭಿಮಾನದ, ದುರಾಚಾರದ ದುರಾಗ್ರಹ. ಇದರಿಂದ ನಿನಗೆ ಶ್ರೇಯಸ್ಸು, ಕೀರ್ತಿ ಸಿಗುವುದಿಲ್ಲ. ಯೋಚಿಸಿ ನೋಡು ಚಕ್ರವರ್ತಿ. ಕೃಷ್ಣ, ಸಾಕು ಮಾಡು ನಿನ್ನ ವಾಕುತತ್ವ. ಏನು ಹೇಳಿದೆ? ನಮ್ಮದು ದುರಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನ. ಹಾಗಲ್ಲ ಕೇಳು ಕೃಷ್ಣ. ಈ ದುರ್ಯೋಧನನ್ನು ಸದೆಬಡಿಬೇಕೆಂದಿದ್ದರಲ್ಲವೇ ಆ ನಿನ್ನ ಗತಿಗೆಟ್ಟ ಪಾಂಡವರು. ಅದು ಕೃಷ್ಣ ದುರಾಶಯ. ಏಕೈಕ ವೀರನಾದ ನನ್ನ ಮಿತ್ರನನ್ನು ಒದಿಸಬೇಕೆಂದಿದ್ದಲ್ಲವೇ ಆ ನಿನ್ನ ನಪಂಸಕ ಪಾರ್ಥ. ಅದು ಕೃಷ್ಣ ದುರಹಂಕಾರ. ನಾವೇ ಸಮರ್ಥರು. ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿರವಲ್ಲವೇ
ಅದು ಕೃಷ್ಣ ದುಸ್ಸವಾಸ. ನಾವೇ ವೀರರು, ನಾವೇ ಸಮಸ್ತರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಗತಿಗೆಟ್ಟ ಪಾಂಡವರು. ಅದು ಅದು ದುರಾಶಯ. ಎಚ್ಚೇಳು ಕೃಷ್ಣ, ನೀವ್ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸದು, ಚಲಿಸಲಾಗದು, ಚಲಿಸುವುದಿಲ್ಲ. ಕೃಷ್ಣ, ಬೇಡಿ ಪಾಂಡವರು ಕೂಡಿ ಬಾಳುವರು, ಬೇಡ ಬೇಡ ಬಿಡು ಬೇಸರವು. ಬೇಡಿ ಪಾಂಡವರು ಕೂಡಿ ಬಾಳುವರು, ಬೇಡ ಬೇಡ ಬಿಡು ಬೇಸರವು, ಬೇಡ ಬೇಡ ಬಿಡು ಬೇಸರವು, ಬೇಡ ಬೇಡ ಬಿಡು ಬೇಸರವು. ಕಾಡು ದೊರಕದು ಕಾಡಿಗೋಗಲಿ ಕೊಡಲಾರವನು ರಾಜ್ಯವನ್ನು. ನಾಡು ದೊರಕದು ಕಾಡಿಗೋಗಲಿ ಕೊಡಲಾರವನು ರಾಜ್ಯವನ್ನು. ಬಂದ ಪಾಂಡವರ ಪುಂಡಲರಿಪಿಪ ಮಂಡಲದೊಳಗಿದು ಉಚಿತವೋ, ಮಂಡಲದೊಳಗಿದು ಉಚಿತವೋ, ಮಂಡಲದೊಳಗಿದು ಉಚಿತವೋ. ಹೇಳಿ ಪಾಂಡವರು ಕೂಡಿ ಬಾಳು, ಬೇಡ ಬೇಡ ಬಿಡು ಬೇಸರವೋ, ಬೇಡ ಬೇಡ ಬಿಡು ಬೇಸರವೋ, ಬೇಡ ಬೇಡ ಬಿಡು ಬೇಸರವೋ. ಕೃಷ್ಣ, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಆ ನಿನ್ನ ಪಾಂಡವರ ಸೇನಾ ಸಮುದ್ರವನ್ನೇ ಕಲಕ್ಕೆ ಬಿಡವಲ್ಲ ಗಂಡುಗಲಿ ನಾವು. ಹೋಗು, ಆ ನಿನ್ನ ಪಾಂಡವರಿಗೆ ಹೇಳಿಬಿಡು, ಯುದ್ಧವೇ ಸಿದ್ಧವೆಂದು. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾದರೂ ನಿನಗೆ ದಾಸನಾರೋ. ಇತವ ಮರದೊಳಗಡೆಗೆ ಫಲಿಸುವುದೇ, ಇತವ ಮರದೊಳಗಡೆಗೆ ಫಲಿಸುವುದೇ ಮುಂದೆ ಬರುವುದು ವೀರ ಸಮರ. ಆ ಪರಮಾತ್ಮ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನನ್ನಂತ ವೀರರಿಗಲ್ಲ. ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕವಾಗಿ ಇಡೀ ಕುರುಕುಲವನ್ನೇ ಬಲಿ ಕೊಡಲು ಯತ್ನಿಸುತ್ತಿರುವೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಸಲ್ಲದು ನಿಮಗೆ ಲಭನೆ. 5 ಗಂಟೆ ಆಗೋಯ್ತು. ಸಲ್ಲದು ನಿಮಗೆ ವಲ್ಲಭನೆ, ಎಲ್ಲ ವಿಷಯವ ವಲ್ಲಭನೆ. ಸಲ್ಲದು ನಿಮಗೆ ವಲ್ಲಭನೆ. ಭಮಾ ವಲ್ಲಭನೆ. ಪರಮಾತ್ಮ ಪಾಂಡು ತನಯಾರ ಹಿತವನ್ನು ಬಯಸುತ್ತ ಪಾಂಡು ತನಯಾರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವ ಆಡಲು ಕರುಣಿದರೆ. ಸಂಧಿಯ ನಾಟಕವ ಆಡಲೆಂದು ಕರುಣಿದರೆ. ಸಲ್ಲದು ನಿಮಗೆ ವಲ್ಲಭನೆ, ಎಲ್ಲ ವಿಷಯವ ವಲ್ಲಭನೆ. ಸಲ್ಲದು ನಿಮಗೆ ವಲ್ಲಭನೆ. ಹೇಳ್ಬಿಡ್ತೀನಿ. ವಲ್ಲಭನೆ. ಓಹೋ, ಬೆದೆ ಮೀರಿತ್ತು. ಮದೋನ್ಮರ್ತರಾದ ಇವರೊಡನೆ ಮಾತನಾಡದೆ ವ್ಯರ್ಥ. ಆದರೂ ಒಂದು ಮಾತನ್ನು ಹೇಳಲು ಸುಯೋಧನ.
ಭಾರತ ಭೂಮೇಶ ಜಯಿಸು ದುರಾಸ ಸಮಾನ ಶೌರ್ಯ ಸಾಗಸದ ವಿರೋಧಿಸದ ಸಹೋದರ ನಿರಾಕರಿಸದಿರೇ ಭಾರತ ಭೂಮೇಶ ಜಯಿಸು ದುರಾಸ ಜಯಿಸು ದುರಾಸ ಕರೆಸಿಗನಿ ಅನುಜಾತರ ಸಹೋದರ ಕರೆಸಿಗನಿ ಅನುಜಾತರ ದರೆಯಲ್ಲೆಂತು ಕೀರ್ತಿ ಪಡೆವೆ ದರೆಯಲ್ಲೆಂತು ಕೀರ್ತಿ ಪಡೆವೆ ಸುಖಿಯಾಗುವೀರ ಭಾರತ ಭೂಮೇಶ ಜಯಿಸು ದುರಾಸ ಸಮಾನ ಶೌರ್ಯ ಸಾಗಸದ ನಿರಾಕರ ಸಹೋದರ ನಿರಾಕರಿಸದಿರೇ ಭಾರತ ಭೂಮೇಶ ಜಯಿಸು ದುರಾಸ ಜಯಿಸು ದುರಾಸ ವೈರವನೇ ನೀಗಿನಿ ಸೈರಣೆಯ ತಾಳೆ ವೈರವನೇ ನೀಗಿನಿ ಸೈರಣೆಯ ತಾಳೆ ಬಾಳೈ ಬಲ ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣ ಸುತ ನೆನೆಸೇ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣ ಸುತ ನೆನೆಸೆ ಒರೇ ದೊರೆಯೇ ಭಾರತ ಭೂಮೇಶ ಜಯಿಸು ದುರಾಸ ಜಯಿಸು ದುರಾಸ ಜಯಿಸು ದುರಾಸ ಸುಯೋಧನ ನ್ಯಾಯವಾಗಿ ಪಾಂಡವರು ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಎಲ್ಲಿ ಮಂದಮತಿಯರೇ ದೂತನನ್ನು ಬಂಧಿಸುವಿರ ಉರಿ ಬಿಸಿಲ ತಾಪಕ್ಕೆ ಶರನದಿಯು ಪತ್ತುವುದೇ ಉರಿ ಬಿಸಿಲ ತಾಪಕ್ಕೆ ಶರನದಿಯು ಪತ್ತುವುದೇ ಸೋರುತ್ತಿರ ಸೋಪಾನಕ್ಕೆ ಭೂದೇವಿ ಕುಗ್ಗುವಳೇ ನರನಾಳ್ಪ ಗರ್ಜನೆಗೆ ಕೇಶರಿತಾಂ ಬೆದರುವುದೇ ನಾಂ ಧರಿಸಿರುವ ಚಕ್ರವಂ ಬಿಟ್ಟರೆ ನಿನ್ನಂತ ಶತಕೋಟಿ ದುರ್ಯೋಧನಾದಿಗಳ ಈ ಭೂಮಿ ಗುರುಳುಪೆ ಮರುಳೇ ಬಂಧಿಸಿದೆ ನೋಡೋಣ ಕೃಷ್ಣ 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 ಹೌದು ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಪರಮಾತ್ಮ ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ ಅಪರಾಧವ ಗೈದೆ ನಾನೇನೋ ತಲೆ ಏನಪರಾಧವ ಗೈದೆ ನಾನೇನೋ ತಲೆ ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಮಾಧವ ನೀನೋ ಮಾನವ ನಾನು ನನಗೂ ನಿನಗೂ ಏತರ ಸಂಬಂಧ ಮಾಧವ ನೀನೋ ಮಾನವ ನಾನು ನನಗೂ ನಿನಗೂ ಏತರ ಸಂಬಂಧ
ಕರ್ಣ ಮಾತಾಡ. ಜನನಿಯು ಯಾರೋ ಜನಕನು ಯಾರೋ ಬಂಧು ಯಾರೋ ಬಳಗವು ಯಾರೋ ಜನನಿಯು ಯಾರೋ ಜನಕನು ಯಾರೋ ಬಂಧು ಯಾರೋ ಬಳಗವು ಯಾರೋ ಜನನಿಂದನೆಯಲ್ಲಿ ಬಳಲಿದೆನೋ ಸ್ವಾಮಿ. ಜನನಿಂದನೆಯಲ್ಲಿ ಬಳಲಿದೆನೋ ಸ್ವಾಮಿ. ಎಲ್ಲಿಗೆ ಎನ್ನ ಕರೆದೊಯ್ದೆಯೋ ಕೃಷ್ಣ. ಕೃಷ್ಣ ಕೃಷ್ಣ ಕರ್ಣ ಮಹಾಮಹಿಮನಾದ ನೀನು ಕುಲನೀಯನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಕುಲಹೀನನಲ್ಲಿ ಕಂಡು ಬರುವ ಗುಣಗಳು ನನ್ನಲ್ಲಿ ಕಂಡು ಬರುವೆ ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆತಿಲ್ಲವಲ್ಲ ಪರಮಾತ್ಮ. ಕರ್ಣ, ಕುಲಹೀನನೆಲ್ಲ ಕೇಳಲ್ಲ ಮಾತಾ ಕರ್ಣ. ಕುಲಹೀನನೆಲ್ಲ ಕೇಳಲ್ಲ ಮಾತ ರವಿವಂಶದೊಳವತರಿಸಿದ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ ಕಣ. ಪರಮಾತ್ಮ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನರೇ ಕಣ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ ತೆರೆಯ ಬೆಳಗುವ ರವಿಯ ಕರುಣದೆ ಕಣ. ತೆರೆಯ ಬೆಳಗುವ ರವಿಯ ಕರುಣದೆ ಮಹಾ ಮಹಿಮನೆಂದನಿತು ಮೆರವ ಕಣ. ಮಹಾ ಮಹಿಮನೆಂದನಿತು ಮೆರವ ರವಿಸುತನೆ ಸುಕುಮಾರ ಬಾ ಸುರವೀರ ಸುಕುಮಾರ ಬಾ ಕಣ. ಕಣ ತಳಮಳವೇ ತಟ್ಟು ಮನದಿ ಚಿಂತೆಯ ತೊರೆ ಕರ್ಣ. ಕರ್ಣ 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 ತಳಮಳ ವೇತಕ್ಕೆ ಮನದಿ ಚಿಂತೆಯ ತೊರೆ ಹಮಿತ ಭುವನ ಕೀರ್ತಿಯ ಪಡವೆ. ಅಮಿತ ಭುವನ ಕೀರ್ತಿಯ ಪಡವೆ ಮಗ ಮಹಿಮನೆಂದನಿಸಿ ಮೆರವ ದುರಧೀರ ಸುಕುಮಾರ ಬಾ ಕಲಿಸುತ್ತನೆ ಸುಕುಮಾರ ಬಾ ಸುಕುಮಾರ ಬಾ ಸುಕುಮಾರ ಬಾ ಸುಕುಮಾರ
ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಲೋಕಕ್ಕೆಲ್ಲ ಬೆಳಕನ್ನು ಕೊಡುವ ಸೂರ್ಯ ಭಗವಾನೇ ನಿನ್ನ ತಂದೆ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರಾಗಬೇಕು ಕರ್ಣ. ಬಗೆಯಾಗಿ ದೇವಾ ಶೋಧನೆ ಪಾಪಿಯಾದ ಪರಿತಾಪ ಕೇಳಾದ ದೇವಾ ಶೋಧನೆ ಕರ್ಣ, ಬಹುದಿನ ನೊಂದೆ ಬಂಧುಗಳ ಕರ್ಣ, ಬಹುದಿನ ನೊಂದೆ ಬಂಧುಗಳ ಅಪ್ಪನಿ ಇಂದು ವದನ ಅಪ್ಪನಿ ರಹಸ್ಯದ ಮಾನವ ಜನ್ಮ ರಹಸ್ಯದ ಮಾನವ ಮದಾತೆಯ ಅರಿಯದೆ ರಹಸ್ಯದ ಮಾನವ ತಿಳಿಯದೆ ಮದಾತೆಯ ಪ್ರೀತಿಯ ಹರಿಯದೆ ಜೀವನವೇ ಪರಿ ಸಹಚರ ಸಮಗೋಳೆ ಜೀವಿಸಲೇ ಪರಿ ಸಹಚರ ಸಮಗೋಳೆ ಆತಕಿ ಜೀವನ ಮಾತಕಿ ಜೀವನ ಸಂಕಟಕಾರ ದೇವಾ ಶೋಧನೆಯೇ ಪರಿತಾಪ ದೇವಾ ಇದು ಯುದ್ಧದ ಸಮಯ. ನೀವಾದರೂ ಪಾಂಡವರ ಪಕ್ಷಪಾತಿ.
ಪಾಂಡವರ ತಲೆಯನ್ನು ಕಾಯ್ದಕ್ಕೋಸ್ಕರವಾಗಿ ನನ್ನಲ್ಲಿ ಬಂದು ಈ ರೀತಿಯಾಗಿ ವಂಚಿಸಬಹುದೇ ಪರಮಾತ್ಮ? ಕರ್ಣ, ನಾನು ನಿನ್ನನ್ನು ವಂಚಿಸುತ್ತಿಲ್ಲ. ಮಾತನ್ನು ಪ್ರೇಮದಿ ಲಾಲಿಸುವೀರಾ ಕರ್ಣ. ಮಾತನ್ನು ಪ್ರೇಮದಿ ಆಲಿಸುವೀರಾ ಸುರಚರ ಶರಧರ ಶರಣರ ಪೊರೆವನೇ ಕಣ. ಸುರಚರ ಶರಧರ ಶರಣರ ಪೊರೆವನೇ ಕಣ. ಸುರಚರ ಶರಧರ ಶರಣರ ಪೊರೆವನೇ ಸುರಚರ ಶರಧರ ಶರಣರ ಪೊರೆವನೇ ಮಾತನು ಪ್ರೇಮದಿ ಆಲಿಸುವೀರಾ ವೀರಾ ವೀರಾ ಕರ್ಣ. ಪಾಂಡು ಕುವರರ ಸೇರುತ್ತ ನೀನು ಕರ್ಣ. ಕರ್ಣ ಕರ್ಣ ಪಾಂಡು ಕುವರರ ಸೇರುತ್ತ ನೀನು ದರೆಯನು ಪರೆಯೈ ಅರುಷದಿ ನೀನು ದರೆಯನು ಪೊರೆಯೈ ಅರುಷದಿ ನೀನು ಬಾರೆ ವೀರ ಬಾರೆ ವೀರ ಸುರಚರ ಶರಧರ ಶರಣರ ಪೊರೆವನೇ ಸುರಚರ ಶರಣರ ಶರಣರ ಪೊರೆವನೇ ಮಾತನು ಪ್ರೇಮದಿ ಆಲಿಸುವೀರಾ ವೀರಾ ಕಣ. ದಾನ ಶೂರ ನಾಂಕಿತ ಬಿರುದ ಕಣ. ದಾನ ಶೂರ ನಾಂಕಿತ ಬಿರುದ ಕರ್ಣ. ಶ್ರೀಕೃಷ್ಣ ಪರಮಾತ್ಮನು ಸತ್ಯವನ್ನು ಹೇಳತಕ್ಕವನು. ಕೊಲಲೆ ಪಾಂಡು ಕುಮಾರರನ್ನ ಕೊಲಲೆ ದುರದಳಾತ ಮಂದಿರನ ಕೊಲ್ಲದೆ ಕೊಲದ ಬಿಟ್ಟೊಡೆ ಕೊಲದ ಬಿಟ್ಟೊಡೆ ಕೌರವೇಂದ್ರನು ಈ ಭೂಮಿಯೊಳ್ ಸಿರಿ ಸಂಪತ್ತಿನಿನ್ ಬಾಳ್ವೆನೆ ಜಲದೇ ಪಾರ್ಥನರುಂಡ ಒಂದ್ ಕಡೆದು ಅಯ್ಯೋ ಅರ್ಜುನ ಚಲದಿ ಪಾರ್ಥನರುಂಡ ಒಂದ್ ಕಡೆದು ಮಮ ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವೊಂದು ಸಲ್ಲಿಸಂತಾದರೆ ಆ ಪಾತನ ಘೋರ ಸಲಗೆ ನಾಂ ತುತ್ತಾಗಲೇ ನಾ